ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಸಿಂಪಲ್ ಆ್ಯಂಡ್ ಈಸಿಯಾಗಿ ಪುರಿ ಉಂಡೆ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾಯಿದ್ದೀನಿ. ಅದಕ್ಕೆಲ್ಲ ಮುಂಚೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಕೊನೆವರೆಗೂ ನೋಡಿ. ಮೊದಲಿಗೆ ನಾನು ಪುರಿನ ಹುರ್ಕೊತಾ ಇದ್ದೀನಿ, ಯಾಕೆಂದರೆ ಅದು ಮೆತ್ತಗಾಗಬಾರ್ದಲ್ಲ ಅದಕ್ಕೆ. ಅದಾದಮೇಲೆ ಮೀಡಿಯಮ್ ಕಪ್ನಲ್ಲಿ ನಾನು 1.5 ಕಪ್ಪಷ್ಟು ಬೆಲ್ಲನ ತೊಗೋತಾ ಇದ್ದೀನಿ. ಒಂದು 200 ಗ್ರಾಮ್ ಅನ್ನಿಸ್ಬೋದು. ಆಮೇಲೆ ಅದೇ ಕಪ್ನಲ್ಲಿ ನಾನು ಸ್ವಲ್ಪ ನೀರನ್ನ ಹಾಕೋತಾ ಇದ್ದೀನಿ, ಒಂದು 4-5 ಸ್ಪೂನ್. ಅದಾದಮೇಲೆ ನೀಟಾಗಿ ಅದನ್ನು ಮೀಡಿಯಮ್ ಫ್ಲೇಮಲ್ಲಿಟ್ಟು ಪಾಕ ಬರೋ ಹಾಗೆ ಬಿಡಬೇಕು. ನೀಟಾಗಿ ಗಂಟೆಲ್ಲ ಹೋಗಿ ನೀಟಾಗಿ ಇದಾಗೋ ಥರ ಮಾಡ್ಕೋಬೇಕು. ನೋಡಿ, ಈ ರೀತಿಯಾಗಿ ಕಾಯ್ದು ಪಾಕ ಬರ್ತಾ ಇದೆ. ನಾನು ಆರ್ಗ್ಯಾನಿಕ್ ಬೆಲ್ಲನ ತೊಗೊಂಡಿದ್ದೀನಿ, ಕಪ್ಪು ಬೆಲ್ಲ ತೊಗೊಂಡಿದ್ದೀನಿ. ಬೇಕಿದ್ದವರು ಬಿಳಿ ಬೆಲ್ಲನ ತೊಗೊಂಡು ಮಾಡ್ಬೋದು. ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಪಾಕ ಚೆನ್ನಾಗಿ ಬರೋ ರೀತಿಯಾಗಿ ಕಾಯಿಸ್ಕೋಬೇಕು. ನೋಡಿ, ಪಾಕ ಈ ರೀತಿ ಬಂದಿದೆಯೋ ಇಲ್ವ ಅಂತ ತಿಳ್ಕೊಳ್ಳೋದಕ್ಕೆ ಒಂದು ಬೌಲ್ನಲ್ಲಿ ನೀರು ತೊಗೊಂಡು ಪಾಕನ ಅದರೊಳಗೆ ಹಾಕಿದ್ರೆ ಅಂಟೋದಿಲ್ಲ, ಪಾಕ ಬಿಡಿ ಆಗೋದಿಲ್ಲ, ಒಂದೇ ಕಡೆ ಕೂರುತ್ತೆ. ಮತ್ತು ಕೈಯಲ್ಲಿ ಈ ಥರ ತೊಗೊಂಡ್ರೆ ಒಂದೇಳೆ ಪಾಕ ಬಂದರೆ ಸಾಕು. ಅದಾದಮೇಲೆ ನಾನು ಇದಕ್ಕೆ ಸ್ವಲ್ಪ ಹಸುವಿನ ತುಪ್ಪನ ಹಾಕೋತೀನಿ, ಒಂದು ಸ್ಪೂನ್ ಹಸುವಿನ ತುಪ್ಪನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇನ್ನೂ 1 ನಿಮಿಷ ಇದನ್ನು ಕುದಿಸ್ಕೊಂಡ್ರೆ ಸಾಕು. ಬೆಲ್ಲ ನೀಟಾಗಿ ಪಾಕ ಬಂದಿರುತ್ತೆ. ಒಂದೇ 1 ನಿಮಿಷ ಸಾಕು ಇದನ್ನು ಕುದಿಸ್ಕೊಳ್ಳೋದಕ್ಕೆ. ಇದನ್ನು ಕುದಿಸ್ಕೊಂಡಾದಮೇಲೆ ನಾವೇನು ಹುರಿದಿಟ್ಕೊಂಡಿರ್ತೀವಿ ಕಡಲೆಪುರಿನ, ಅದನ್ನು ಇದಕ್ಕೆ ಹಾಕ್ಕೊಳ್ಳೋದು. ನೀಟಾಗಿ ಬೇಗ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಹಾರೋದಕ್ಕೆ ಬಿಡಬಾರ್ದು. ಪಾಕ ಗಟ್ಟಿ ಆಯಿತು ಅಂದರೆ ಯಾವುದೇ ಕಾರಣಕ್ಕೂ ಪುರಿ ಉಂಡೆ ಕಟ್ಟೋದಕ್ಕಾಗಲ್ಲ. ಬೇಗ ಮಿಕ್ಸ್ ಮಾಡಿಕೊಂಡು ಬೇಗ ಕಟ್ಟಬೇಕು. ನೋಡಿ, ಈ ರೀತಿಯಾಗಿ ನೀಟಾಗಿ ಫಾಸ್ಟಾಗಿ ಮಿಕ್ಸ್ ಮಾಡ್ಕೋಬೇಕು. ಬೆಲ್ಲ ಮತ್ತು ಪುರಿ ಮಿಕ್ಸ್ ಆಗೋ ರೀತಿ. ಮತ್ತು ಇದನ್ನು ಬೇಗ ಕಟ್ಕೋಬೇಕು. ಒಬ್ಬರು ಕೈಲಿ ಪುರಿ ಮಾಡೋದಕ್ಕಾಗಲ್ಲ, ಇನ್ನೊಬ್ಬರನ್ನ ಜೊತೆಗೆ ಕರ್ಕೊಂಡು ನೀಟಾಗಿ ಬೇಗ ಕಟ್ಟಬೇಕು. ಇಲ್ಲಾಂದರೆ ಪಾಕ ಗಟ್ಟಿಯಾದರೆ ಪುರಿ ಉಂಡೆ ಕಟ್ಟಲಿಕ್ಕೆ ಬರಲ್ಲ, ಅದು ಪೂರ್ತಿ ಉಡಿ ಆಗುತ್ತೆ. ಕಟ್ಟೋದಕ್ಕೆ ಬರಬೇಕು ಅಂದರೆ ಬಿಸಿ ಇದ್ದಾಗಲೇ ನೀಟಾಗಿ ಕಟ್ಟಬೇಕು. ಸೊ ನೋಡ್ತಿದ್ದೀರಾ ಅಲ್ವಾ, ಪುರಿ ಉಂಡೆ ಇಷ್ಟು ಚೆನ್ನಾಗಿ ಬಂದಿದೆ ಅಂತ. ನಾನಂತೂ ಆರ್ಗ್ಯಾನಿಕ್ ಬೆಲ್ಲನ ಉಪಯೋಗಿಸಿ ಪುರಿ ಉಂಡೆನ ಮಾಡಿದ್ದೀನಿ. ನೀವು ಅಷ್ಟೇ, ಆರ್ಗ್ಯಾನಿಕ್ ಬೆಲ್ಲ ತುಂಬಾ ಒಳ್ಳೆಯದು ಹೆಲ್ತ್ಗೆ. ಉಪಯೋಗಿಸ್ಕೊಂಡು ಮಾಡಿ ನೋಡಿ ಹೇಗಿರುತ್ತೆ ಅಂತ ನೀವೇ ಹೇಳಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.